ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಈಗಾಗಲೇ 9 ಮಂದಿ ನಿರ್ದೇಶಕರಾಗಿ ಅವಿರೋಧವಾಗಿ ಆಯ್ಕೆಯಾಗಿರುವಂತಹ ಸಂದರ್ಭದಲ್ಲಿ, ಯಾಕಂದರೆ ಸವದತ್ತಿಯಿಂದ ವಿರೂಪಾಕ್ಷ ಮಾಮನಿ, ಕಾಗವಾಡದಿಂದ ರಾಜು ಕಾಗೆ ಅವರು, ಚಿಕ್ಕೋಡಿಯಿಂದ ಗಣೇಶ್ ಹುಕ್ಕೇರಿ ಅವರು, ಸವದತ್ತಿ ಕ್ಷೇತ್ರದಿಂದ ಶಾಸಕ ವಿಶ್ವಾಸ್ ವೈದ್ಯ ಅವರು, ಬೆಳಗಾವಿ ಗ್ರಾಮೀಣದಿಂದ ರಾಹುಲ್ ಜಾರಕಿಹೊಳಿ ಅವರು, ಗೋಕಾಕದಿಂದ ಅಮರನಾಥ್ ಜಾರಕಿಹೊಳಿ ಅವರು ಮತ್ತು ಮೂಡಲಗಿಯಿಂದ ನೀಲಕಂಠ ಕಪ್ಪಲಗುದ್ದಿಯವರು, ಖಾನಾಪುರದಿಂದ ಅರವಿಂದ್ ಪಾಟೀಲ್ ಅವರು, ವಿವಿಧೋದ್ದೇಶ ಸಹಕಾರಿ ಸಂಘಗಳಿಂದ ಚನ್ನರಾಜ್ ಹಟ್ಟಿಹೊಳಿಯವರು ಆಯ್ಕೆಯಾಗಿರುವಂತಹ ಸಂದರ್ಭದಲ್ಲಿ ಪ್ರಸ್ತುತ ನಮ್ಮ ಬಣದಿಂದ 13 ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದ್ದೇವೆ. ಈ ಪೈಕಿ 9 ಮಂದಿ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ. ಅವರೆಲ್ಲರೂ ಕೂಡ ನಮ್ಮವರೇ ಅಂತ ಜಾರಕಿಹೊಳಿ ಪ್ಯಾನಲ್ ಈಗಾಗಲೇ ಪ್ರತಿಪಾದನೆ ಮಾಡ್ತಿರುವಂತಹ ಸಂದರ್ಭದಲ್ಲಿ ಬೆಳಗಾವಿ ಡಿಸಿಸಿ ಬ್ಯಾಂಕ್ನ ಚುಕ್ಕಾಣಿಯನ್ನು ಈಗ ಜಾರಕಿಹೊಳಿ ಪ್ಯಾನಲ್ಲೇ ಪಡೆಯುತ್ತಾ ಅಥವಾ ಪಡೆಯೋದಿಲ್ವಾ? ಯಾಕಂದರೆ ಬಹುಪಾಲು ಸಂದರ್ಭಗಳಲ್ಲಿ BDCC ಚುನಾವಣೆಯ ಸಂದರ್ಭದಲ್ಲಿ ಸೋತು ಗೆದ್ದವರು ಮತ್ತು ಗೆದ್ದು ಸೋತವರು ಅಂತ 2 ಪಟ್ಟಿ ಬರುತ್ತೆ. ಅಂಥದ್ದೇ ಲೆಕ್ಕಾಚಾರಗಳು ಈಗಲೂ ಕೂಡ ನಡೀತಿರಬಹುದಾ? ಕಾರಣ ಇಷ್ಟೇ, ಇಲ್ಲಿ ಪಕ್ಷ ಬರೋದಿಲ್ಲ, ಮನೆತನಗಳು ಮುಖ್ಯ ಆಗ್ತವೆ. ಇದರ ಜೊತೆಯಲ್ಲಿ ಇಷ್ಟು ದಿನ ರಮೇಶ್ ಕತ್ತಿಯವರು ಅವರೊಬ್ಬರೇ ಇರಬಹುದಾ? ಅವ್ರದ್ದು ಪ್ಯಾನಲ್ ಯಾವುದೂ ಇಲ್ವಾ? ಯಾಕಂದರೆ ನೇರ ಅವರು ಪ್ಯಾನಲ್ ಅಂತ ಒಂದು ಘೋಷಣೆ ಮಾಡ್ತಿದ್ರು. ನಾಮಿನೇಷನ್ ಮಾಡಿದಾಗಲೂ ಕೂಡ ಅವರು ಹೆಚ್ಚೇನು ಮೆಸೇಜ್ ಕೊಡಲಿಕ್ಕೆ ಹೋಗಲಿಲ್ಲ. ಅನಂತರದಲ್ಲಿ ಅವ್ರು ಹೇಳಿದ್ದು, ಲಕ್ಷ್ಮಣ ಸವದಿಯವರು ಕೂಡ ಜೊತೆಲಿ ನಿಂತ್ಕೊಂಡು ಹೇಳಿದ್ದು, ಮೇಲಿದ್ದಾನೆ ಗೊಂಬೆ ಆಡಿಸೋನು, ನಾವೆಲ್ಲ ಪಾತ್ರಧಾರಿಗಳಷ್ಟೇ. ಈಗ ನಮ್ಮ ಹತ್ರ 3 6 ಇರಬಹುದು, ಆದರೆ 12 15 ನಂಬರ್ ಹೆಚ್ಚಾಗುವ ಸಾಧ್ಯತೆಗಳಿರುತ್ತೆ ನೋಡಿ ಅನ್ನುವಂತಹ ಸುಳಿವನ್ನು ಕೊಟ್ಟಿದ್ರು. ಅರೆ, ಈ 9 ನಿರ್ದೇಶಕರ ಪೈಕಿ ಎಲ್ಲೋ ಒಂದು ಕಡೆ ಅದೊಂದೇ ಒಂದು ಸೂತ್ರದ ಅಡಿಯಲ್ಲಿ ರಿಸಲ್ಟ್ನ ದಿಕ್ಕು ದೆಸೆಗಳನ್ನು ಚುಕ್ಕಾಣಿ ಹಿಡಿಯಬಹುದಾದಂತಹ ವ್ಯವಸ್ಥೆಯನ್ನೇ ಬದಲಿಸುವಂತಹ ಸಾಧ್ಯತೆಗಳಿದೆ. ಹೇಗೆ? ಚೆನ್ನಮ್ಮ ಮತ್ತು ರಾಯಣ್ಣ ಒಂದು ಸಾಲಿನಲ್ಲಿ ನೋಡ್ತೀವಿ. ಅವರಿಬ್ಬರು ವರ್ಸಸ್ ಅಂತ ನೋಡೋದಿಲ್ಲ. ಚೆನ್ನಮ್ಮನಿಗೆ ಭಂಟನಾಗಿ ಇದ್ದಂತಹ ರಾಯಣ್ಣ, ಇವರಿಬ್ಬರ ಕಾರಣಕ್ಕೋಸ್ಕರ ಕಿತ್ತೂರಿನ ತಾಕತ್ತು ಏನು ಅನ್ನೋದು ಚರಿತ್ರೆಯ ಪುಟಗಳಲ್ಲಿ ಸುವರ್ಣಾಕ್ಷರಗಳಲ್ಲಿ ದಾಖಲಾಗಿರುವಂಥದ್ದು. ಆದರೆ ಇಲ್ಲಿ ತುಂಬ ಸೂಕ್ಷ್ಮವಾಗಿ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆಯ ಸಂದರ್ಭದಲ್ಲಿ ಚೆನ್ನಮ್ಮನ ಮಕ್ಕಳು ಮತ್ತು ರಾಯಣ್ಣನ ಮಕ್ಕಳು ಅಂತ ಡಿವೈಡ್ ಆಗೋ ಸಾಧ್ಯತೆ ಇದೆಯಾ? ನಿರ್ದೇಶಕರು ನಾಡಿನ ಪ್ರತಿಷ್ಠಿತ ಪತ್ರಿಕೆಯೊಂದರ ವರದಿ ಇಂಥದ್ದೊಂದು ಸೂಕ್ಷ್ಮವನ್ನು ನುಡಿತಿರುವಂಥದ್ದು. ಏನು ಹೇಳ್ತಿದೆ? ಪ್ರಮುಖವಾಗಿ 9 ನಿರ್ದೇಶಕರ ಪೈಕಿ, ಅವಿರೋಧವಾಗಿ ಆಯ್ಕೆಯಾಗಿರುವಂತಹ 9 ನಿರ್ದೇಶಕರ ಪೈಕಿ ಲಿಂಗಾಯತ ನಿರ್ದೇಶಕರನ್ನು ತಮ್ಮತ್ತ ಸೆಳೆಯೋದಕ್ಕೆ ಕತ್ತಿ ಮತ್ತು ಸವದಿ ಬಣ ರಣತಂತ್ರ ರೂಪಿಸಿದೆ ಎನ್ನಲಾಗ್ತಿದೆ. ಒಂದು ವೇಳೆ ಹಾಗೇನಾದರೂ ಆದರೆ, ಚೆನ್ನಮ್ಮನ ಮಕ್ಕಳೆಲ್ಲ ಒಂದು ಕಡೆ ಬನ್ನಿ ಅಂತ ಏನಾದರೂ ಕರೆದ್ರೆ, ಚಿಕ್ಕೋಡಿಯ ಗಣೇಶ್ ಹುಕ್ಕೇರಿಯವರು ಯಾವ ಬಣದಲ್ಲೂ ಗುರುತಿಸ್ಕೊಂಡಿಲ್ಲ, ಅವರು ತಟಸ್ಥ ಅಂತ ಹೇಳಿಬಿಡ್ತಾರೆ. ಆದರೆ ಕಾಗವಾಡದ ರಾಜು ಕಾಗೆ ಅವರು ಹೇಳಿ ಕೇಳಿ ಲಕ್ಷ್ಮಣ ಸವದಿಯವರ ಆಪ್ತರು. ಅದನ್ನು ಬಿಟ್ಟರೆ ಸವದತ್ತಿಯ ವಿರೂಪಾಕ್ಷ ಮಾಮನಿಯವರು ಮಾಜಿ CM BS ಯಡಿಯೂರಪ್ಪ ಅವರ ಕಟ್ಟರ ಅಭಿಮಾನಿ. ಇನ್ನು ಚುನಾವಣೆ ನಡೆಯಲಿರುವಂತಹ ಕ್ಷೇತ್ರಗಳಾದಂತಹ ಹುಕ್ಕೇರಿಯಿಂದ ರಮೇಶ್ ಕತ್ತಿ, ಅಥಣಿಯಿಂದ ಲಕ್ಷ್ಮಣ ಸವದಿ ಅವರ ಪರವಾಗಿಯೇ ಸಮೀಕ್ಷೆಗಳು ಒಂದು ಹಂತಕ್ಕೆ ಬರ್ತಿದೆ ಅನ್ನುವಂಥದ್ದನ್ನು ಕೂಡ ಕೆಲವು ಮಾಧ್ಯಮಗಳು ಹೇಳ್ತಿರುವಂಥದ್ದು. ಇದರ ಜೊತೆಯಲ್ಲಿ ಇನ್ನೊಬ್ಬರನ್ನು ಇಲ್ಲಿ ಮರ್ತಂತೆ ಕಾಣ್ತಿದೆ. ಅದು ಚನ್ನರಾಜ್ ಹಟ್ಟಿಹೊಳಿಯವರು. ಅವರೂ ಕೂಡ ಇಲ್ಲಿಗೆ ಬಂದರೆ ಏನಾಗತ್ತೆ? 9 ಪೈಕಿ 3 ಮೈನಸ್ ಆಗುತ್ತೆ. ಅಲ್ಲಿಗೆ ಉಳಿಯೋದು 6 ಅವಿರೋಧ ಆಯ್ಕೆ ಆದಂಥವು. ಅವ್ರ ಜೊತೆಲಿ ಈಗ ಇನ್ನೊಂದಷ್ಟು ಜನ ಸೇರೋದಾದರೆ ಗೇಮ್ ಇನ್ನೂ ಮುಗಿದಿಲ್ಲ ಅನ್ನೋದು ಪಕ್ಕಾ ಆಗುತ್ತೆ. ಇದರ ಮಧ್ಯೆ ಹಾರೋಗೇರಿ ಕ್ಷೇತ್ರದ ಬಸಗೌಡ ಪಾಟೀಲ್ ನೇರವಾಗಿ ಕತ್ತಿ ಸವದಿ ಬಣದಲ್ಲಿ ಗುರುತಿಸಿಕೊಂಡಿದ್ದಾರೆ. ಇದಲ್ಲದೆ ರಾಮದುರ್ಗದಲ್ಲಿ ರಾಮಣ್ಣ ಯಾದವಾಡ ಅವರ ಒಲವೂ ಕೂಡ ಇದೇ ಕಡೆ ಇದೆ. ಇನ್ನು ನಿಪ್ಪಾಣಿಯಲ್ಲಿ ಉತ್ತಮ್ ಪಾಟೀಲ್ ಅದೃಷ್ಟ ಒಲಿದ್ರೆ ಕತ್ತಿ ಸವದಿ ಬಣಕ್ಕೆ ವರವಾಗುವ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಇದರ ಜೊತೆಯಲ್ಲಿ ಕಿತ್ತೂರಿನಲ್ಲಿ ವಿಕ್ರಮ ಇನಾಮದಾರ, ಬೈಲಹೊಂಗಲದಲ್ಲಿ ಮಹಂತೇಶ್ ದೊಡ್ಡಗೌಡರ ಗೆಲುವು ಸಾಧಿಸಿದ್ರೆ ಕತ್ತಿ ಸವದಿ ಬಣದ ಜೊತೆ ಗುರುತಿಸಿಕೊಳ್ಳುವವರ ಸಂಖ್ಯೆ 8ರಿಂದ 10 ಆಗುವಂತಹ ಸಾಧ್ಯತೆ ಇದೆ. ಹಾಗಂತ ಜಾರಕಿಹೊಳಿ ಪ್ಯಾನಲ್ ಸುಮ್ಮನೆ ಕೂರುತ್ತಾ? ಅದು ಕೂಡ ತನ್ನದೇ ಆದ ರಣತಂತ್ರವನ್ನು ರೂಪಿಸುತ್ತೆ. ಈ ಲೆಕ್ಕಾಚಾರದಿಂದಲೇ ಈಚೆಗೆ ಹಾರೋಗೇರಿಯಲ್ಲಿ ನಡೆದಂತಹ ಪ್ರಚಾರ ಸಭೆಯಲ್ಲಿ ಮತ್ತೊಂದು ಸಲ ಕತ್ತಿಯವರು ಮತ್ತು ಲಕ್ಷ್ಮಣ ಸವದಿಯವರು ಚೆನ್ನಮ್ಮನ ಮಕ್ಕಳೇ
ಅಧ್ಯಕ್ಷರಾಗೋದು, ಅಂದರೆ ನಮ್ಮ ಬಣದವರೇ ಅಧ್ಯಕ್ಷರಾಗೋದು ಗ್ಯಾರಂಟಿ ಅನ್ನುವಂತಹ ಮೆಸೇಜನ್ನು ಕೊಟ್ಟಿರುವಂಥದ್ದು. ಸವದಿಯವರ ಈ ವಿಶ್ವಾಸದ ಮಾತುಗಳು ಎಲ್ಲೋ ಒಂದು ಕಡೆ ಆ ಟೀಮ್ ಕ್ರಿಯೇಟ್ ಆಗಬಹುದು, ಅವರೆಲ್ಲರೂ ಕೂಡ ಒಂದುಗೂಡಬಹುದು ಅನ್ನುವಂತಹ ವಿಶ್ಲೇಷಣೆಗಳು ಕೇಳಿ ಬರ್ತಿರುವಂಥದ್ದು. ಯಾಕಂದರೆ ಈಗಾಗಲೇ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರ ಸಂಘ ಚುನಾವಣೆಯಲ್ಲಿ ರಮೇಶ್ ಕತ್ತಿಯವರು ಸ್ವಾಭಿಮಾನದ ಅಸ್ತ್ರಕ್ಕೂ ಬಳಸಿದ್ದು ಇದೇ ಚೆನ್ನಮ್ಮನ ಮಕ್ಕಳು ಬಯಸಿದ್ರು, ಆ ಕಾರಣಕ್ಕೋಸ್ಕರ ನಮ್ಮ ಕೈಲೇ ಅಧಿಕಾರ ಇದೆ ಅನ್ನೋದನ್ನು ಹೇಳಿದರು. ಆ ಸೋಲನ್ನು ತುಂಬ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಂತಹ ಜಾರಕಿಹೊಳಿ ಕುಟುಂಬ DCC ಬ್ಯಾಂಕ್ ಚುನಾವಣೆಯಲ್ಲಿ ತಮ್ಮ ತಾಕತ್ತು ಪ್ರದರ್ಶಿಸಬೇಕು ಅನ್ನುವಂತಹ ಉಮೇದಿನಲ್ಲಿ ಇರುವಂಥದ್ದು, ರಾಯಣ್ಣನ ಬಣವನ್ನು ಒಟ್ಟುಗೂಡಿಸುವಂಥದ್ದು, ಯಾರೆಲ್ಲ ಇದ್ದಾರೆ ಇನ್ನುಳಿದ ಸಮಾಜದವರು ಅವರನ್ನು ಸೇರಿಸುವಂಥದ್ದು. ಯಾಕಂದರೆ ಈ ಒಂದು ಚರ್ಚೆಯ ಮಧ್ಯೆ, ವಿಶ್ಲೇಷಣೆಯ ಮಧ್ಯೆ ರಮೇಶ್ ಕತ್ತಿಯವರು ಒಂದು ತುಟಿ ಬಿಚ್ಚಿ ದೊಡ್ಡ ಪದವನ್ನು ಆಡಿದ್ದು, ಜನರಲ್ ಕಾನ್ಸ್ಟಿಟ್ಯೂನ್ಸಿಗೆಲ್ಲ, ಜನರಲ್ ಕ್ಷೇತ್ರಗಳಿಗೆಲ್ಲ ಇಂಥವರೆಲ್ಲ ಬಂದುಬಿಟ್ರೆ ನಾವೇನು ಮಾಡೋದು, ಅದು ನಾಳೆ ಅವರು ಮತ್ತೆ ಲೋಕಸಭೆಗೆ ಸ್ಪರ್ಧಿಸ್ಬೋದು ಅಥವಾ ವಿಧಾನಸಭೆಗೆ ಸ್ಪರ್ಧಿಸ್ಬಹುದು. ಅವತ್ತು ಆ ಮಾತು ದುಬಾರಿ ಆಗಬಹುದು ರಮೇಶ್ ಕತ್ತಿ ಅವರಿಗೆ. ಯಾಕೆ ಜನರಲ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ದಮನಿತ, ಶೋಷಿತ, ಹಿಂದುಳಿದ ಸಮಾಜದವರು ಬಂದು ಸ್ಪರ್ಧೆ ಮಾಡಬಾರ್ದು ಪ್ರಶ್ನೆ ಮಾಡ್ತಾರೆ. ಯಾಕಂದರೆ ಈ ರಿಸಲ್ಟ್ ಇದೆಯಲ್ಲ, ಬೆಳಗಾವಿ DCC ಬ್ಯಾಂಕ್ ರಿಸಲ್ಟ್ ಮುಂಬರುವ ವಿಧಾನಸಭಾ ಚುನಾವಣೆಗೆ ರಾಜಕೀಯ ಸಮೀಕರಣವನ್ನು ಬದಲಿಸುತ್ತೆ. ಜಿಲ್ಲೆಯಲ್ಲಿ ಜಾರಕಿಹೊಳಿ ಸಹೋದರರು ಹೊಂದಿರುವಂತಹ ಪ್ರಾಬಲ್ಯ ಮುರಿದು ಬಿಟ್ಟರೆ ಒಂದು ವೇಳೆ ಕತ್ತಿ ಸವದಿ ಬಣ, ವಿರೋಧಿ ಪಾಳೆಯ ಮತ್ತಷ್ಟು ಸ್ಟ್ರಾಂಗ್ ಆಗುತ್ತೆ. ಹಾಗಂತ ಇದು ಅಂದ್ಕೊಂಡಷ್ಟು ಸುಲಭನೂ ಅಲ್ಲ. ಯಾಕಂದರೆ ಅವಿರೋಧ ಆಯ್ಕೆಗೆ ಸ್ವತಃ ಬಾಲಚಂದ್ರ ಜಾರಕಿಹೊಳಿ ಅವರೇ ಪ್ರಮುಖ ಪಾತ್ರ ವಹಿಸಿದ್ರು. ಆ ಕಾರಣಕ್ಕೋಸ್ಕರ ಯಾರೆಲ್ಲರನ್ನ ಗೆಲ್ಲಿಸ್ಕೊಂಡಿದ್ರು ಅವಿರೋಧವಾಗಿ ಅವರನ್ನು ತಮ್ಮ ಜೊತೆಯಲ್ಲೇ ಉಳಿಸ್ಕೊಳ್ತಾರೆ ವಿಶ್ವಾಸದಿಂದ. ಈಗಾಗಲೇ ಲಿಂಗಾಯತ ಸಮುದಾಯದವರೇ ಅಧ್ಯಕ್ಷರಾಗಬೇಕು ಅನ್ನುವಂತಹ ಟ್ರಂಪ್ ಕಾರ್ಡ್ ಕೂಡ ಎಲ್ಲೋ ಒಂದು ಕಡೆ ಕತ್ತಿ ಸವದಿ ಬಣಕ್ಕೆ ವರವಾಗುವ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಇದರ ಜೊತೆಯಲ್ಲಿ ಜಾರಕಿಹೊಳಿ ಸಹೋದರರು DCC ಬ್ಯಾಂಕ್ ಚುನಾವಣೆಯನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಂಡು 5-6 ತಿಂಗಳು ಹಿಂದಿನಿಂದಲೇ ತಮ್ಮೆಲ್ಲ ಶಕ್ತಿ ಸಾಮರ್ಥ್ಯಗಳನ್ನು ಬಳಸಿ ಬಣವನ್ನು, ಪ್ಯಾನಲನ್ನು ಗಟ್ಟಿಗೊಳಿಸಿದ್ದಾರೆ. ಈಚೆಗಷ್ಟೇ ರಂಗಕ್ಕಿಳಿದಿರುವಂತಹ ವಿರೋಧಿ ಬಣದ ಕಸರತ್ತು ವ್ಯರ್ಥ ಆಗುವಂತಹ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಯಾಕಂದರೆ ನಮ್ಮ ಬಣದ 9 ನಿರ್ದೇಶಕರು ಅವಿರೋಧ ಆಯ್ಕೆ ಆಗಿದ್ದಾರೆ ಅಂತ ಹೇಳಿಕೊಳ್ಳುವಂತಹ ಜಾರಕಿಹೊಳಿ ಅವರ ಬಣ ಎಷ್ಟು ಜನ ಆಯ್ಕೆ ಆಗಿದ್ದಾರೆ ಆ ಲೆಕ್ಕ ನಂಗೆ ಗೊತ್ತಿದೆ, ನಾವು ರಾಜಕಾರಣಕ್ಕೆ ಬಂದಿದ್ದೀವಿ, ಮಾವಿನಕಾಯಿ ಉಪ್ಪಿನಕಾಯಿ ನೆಕ್ಕೋಕೆ ಬಂದಿಲ್ಲ ಅನ್ನುವಂತಹ ಲಕ್ಷ್ಮಣ ಸವದಿಯವರ ಮಾತುಗಳು ಈ ಜಂಗಿ ಕುಸ್ತಿ ಇಲ್ಲಿಗೆ ನಿಲ್ಲೋದಿಲ್ಲ, ಇದಿನ್ನೂ ಮುಂದುವರಿಯುತ್ತೆ ಅನ್ನುವಂತಹ ಮುನ್ಸೂಚನೆಯನ್ನೇ ಕೊಡ್ತಿರೋದು. ಇದರ ಮಧ್ಯೆ ಇದು ಒಂದು ರಣತಂತ್ರದ ಭಾಗ ಇದ್ದಿರಬಹುದು. ಯಾಕಂದರೆ ಇದೇ ಭಾನುವಾರ ಅಕ್ಟೋಬರ್ 19ರಂದು ನಡೆಯಬೇಕಿದ್ದಂತಹ ಬೆಳಗಾವಿ DCC ಬ್ಯಾಂಕ್ ಹುಕ್ಕೇರಿ ತಾಲೂಕಿನ PKPS ಮತಕ್ಷೇತ್ರ ಪ್ರತಿನಿಧಿಸುವಂತಹ ಚುನಾವಣೆಯನ್ನು ಮುಂದೂಡಲಾಗಿದೆ. ಭೀಮಸೇನ ಭಾಗಿ ಅನ್ನೋರು ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಕಾಣೆಯಾದ ಹಿನ್ನೆಲೆಯಲ್ಲಿ ಧಾರವಾಡ ಹೈಕೋರ್ಟ್ ಸಂಚಾರಿ ಪೀಠದಲ್ಲಿ ರಿಟ್ ಅರ್ಜಿ ಸಲ್ಲಿಸಿದ್ರು. ಅಕ್ಟೋಬರ್ 19ರಂದು 7 ಕ್ಷೇತ್ರಗಳಿಗೆ ಚುನಾವಣಾ ವೇಳಾಪಟ್ಟಿಯನ್ನು ಚುನಾವಣಾ ಅಧಿಕಾರಿ ಘೋಷಣೆ ಮಾಡಿದ್ರು. ಆದರೆ ಹುಕ್ಕೇರಿ ತಾಲೂಕಿನ ಪ್ರಾಥಮಿಕ ಸಹಕಾರಿ ಕೃಷಿ ಸಂಘಗಳಿಂದ ಪ್ರತಿನಿಧಿಸುವ ನಿರ್ದೇಶಕ ಸ್ಥಾನದ ಚುನಾವಣೆಗೆ ವಿಘ್ನ ಎದುರಾಗಿದೆ. ಹೈಕೋರ್ಟ್ ಆದೇಶ ನೀಡಿರುವ ಹಿನ್ನೆಲೆಯಲ್ಲಿ ಮುಂದಿನ ಆದೇಶದವರೆಗೆ ಚುನಾವಣೆಯನ್ನು ಮುಂದೂಡಿ ಅಂತ ಅಧಿಕಾರಿಗೆ ಆದೇಶ ಹೊರಡಿಸಿರುವಂಥದ್ದು. ಅಲ್ಲಿಗೆ ಎಷ್ಟು ಸಾಧ್ಯವೋ ಅಷ್ಟು ರಣತಂತ್ರಗಳನ್ನು ಎರಡೂ ಬಣಗಳು ಮಾಡ್ತಿವೆ, ಎರಡೂ ಪ್ಯಾನೆಲ್ ಮಾಡ್ತಿವೆ. ಆದರೆ ಇಲ್ಲಿ ತುಂಬ ಸೂಕ್ಷ್ಮವಾಗಿ ನೋಡಿದಾಗ ಸಹಕಾರ ಸಂಘ ಅನ್ನುವಂಥದ್ದು ಹೆಸರಲ್ಲೇ ಸಹಕಾರ ಇದೆ, ಅಲ್ಲಿ ಜಾತಿಗಳು ಬರೋದಿಲ್ಲ, ಪಂಥಗಳು ಬರೋದಿಲ್ಲ. ಅಂತಹ ಕಡೆ ಕೂಡ ಇಲ್ಲ ಚೆನ್ನಮ್ಮನ ಮಕ್ಕಳು ಮತ್ತು ರಾಯಣ್ಣನ ಮಕ್ಕಳು ಅನ್ನುವಂಥದ್ದು ಇದೆಯಲ್ಲ, ಅದು ತಪ್ಪಾಗುತ್ತೆ. ಯಾಕಂದರೆ ಚೆನ್ನಮ್ಮ ರಾಯಣ್ಣ ಬೇರೆ ಬೇರೆ ಅಲ್ಲ, ತಾಯಿ ಮತ್ತು ಮಗನ ಸಂಬಂಧ ಅವರಲ್ಲಿ ಕಾಣಬೇಕಿದೆ. ಚರಿತ್ರೆ ಕೂಡ ಅದನ್ನೇ ಹೇಳ್ತಿದೆ. ಆದರೆ ನಮ್ಮ ಸಮುದಾಯದವರೇ ಆಗಬೇಕು ಅನ್ನೋದಿದೆಯಲ್ಲ, ಜನರಲ್ ಕಾನ್ಸ್ಟಿಟ್ಯೂನ್ಸಿಗಳು ಇಂಥವರೆಲ್ಲ ಬಂದುಬಿಟ್ರೆ ಏನಪ್ಪ ಅನ್ನುವಂತಹ ಮೆಸೇಜ್ ಇದೆಯಲ್ಲ, ಮತದಾರರು ಅವರು ಹಿಂದುಳಿದವರಿರಲಿ ಅಥವಾ ದಮನಿತ ಶೋಷಿತರೇ ಇರಲಿ, ಅವರು PKPS ಮತದಾರರು ರಮೇಶ್ ಕತ್ತಿಯವರ ಈ ಮಾತನ್ನು ಈ ಚುನಾವಣೆಗಷ್ಟೇ ಅಲ್ಲ, ವಿಧಾನಸಭೆ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಗಂಭೀರವಾಗಿ ಪರಿಗಣಿಸಿದ್ರೆ ಬಹುದೊಡ್ಡ ಹೊಡೆತ ಬೀಳುತ್ತೆ. ಹಾಗಿದ್ರೆ PKPS ಚುನಾವಣೆಯಲ್ಲಿ ಹುಕ್ಕೇರಿದಂತೂ ಲೇಟ್ ಆಗುತ್ತೆ. ಇನ್ನುಳಿದ ಕ್ಷೇತ್ರಗಳಲ್ಲಿ
ಯಾರು ಗೆಲ್ತಾರೆ? ಅದು ಜಾರಕಿಹೊಳಿ ಪ್ಯಾನೆಲ್ ಗೆಲ್ಲುತ್ತಾ, ಅಥವಾ ಚೆನ್ನಮ್ಮನ ಮಕ್ಕಳೇ ಗೆಲ್ಲಬೇಕು, ಅವರೇ ಆಳಬೇಕು ಅನ್ನುವಂತಹ ಉಮೇದಿನಲ್ಲಿ ಒಂದು ಪ್ರಬಲ ಜಾತಿಯ ಒಂದು ಪಾರುಪತ್ಯವನ್ನು ಮೆರಿಬೇಕು ಅನ್ನುವಂತಹ ಮೆಸೇಜನ್ನು ಕೊಡ್ತಿರುವಂತಹ ಕತ್ತಿಯವರ, ಸವದಿಯವರ ಬಣ ಚುಕ್ಕಾಣಿ ಹಿಡಿಯುತ್ತಾ? ಕಮೆಂಟ್ ಮಾಡಿ.